ಅಲ್ಲ, ಮೊನ್ನೆ ಒಂದು ವಿಡಿಯೋ ಮಾಡಿದ್ರಲ್ವಾ, ಮಕ್ಕಳಿಗೆ ಜಾಸ್ತಿ ಚಾಕ್ಲೇಟ್ಸು ಬಿಸ್ಕೆಟ್ಸು ಎಲ್ಲ ಮನೆಯಲ್ಲಿ ತಂದಿಡ್ಬೇಡಿ ಅಂತ. ಇವಾಗ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮನೆಗೆ, ಇಷ್ಟಿಷ್ಟು ಚಾಕ್ಲೇಟ್ಸು ಬಿಸ್ಕೆಟ್ಸು ಎಲ್ಲ ತಗೊಂಡ್ಬರ್ತಾರೆ. ಸೊ ಅವ್ರಿಗೇನು ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡಕ್ಕಾಗತ್ತೆ? ನಾನೊಂದು ಸ್ಟೋರಿ ಶೇರ್ ಮಾಡ್ತೀನಿ, ಇದನ್ನ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಎಲ್ಲ ರಿಲೇಟಿವ್ಸ್ಗೂ ತಲುಪುತ್ತೆ. ನಿಮಗೂ ಹೇಳ್ತೀನಿ ಕೇಳಿ. ನಂದೊಬ್ರು ಕ್ಲೈಂಟ್ ಇದ್ರು ಲೇಡಿ. ಅವರು ದಿನ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಒಂದು 4 ವರ್ಷದ ಮಗು ಇದೆ, ಮನೇಲಿ ಬಿಟ್ಟು ಹೋಗಬೇಕು. ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಒಬ್ರು ಕೇರ್ ಟೇಕರ್ನ ಇಟ್ಕೊಂಡಿದ್ರು. ಸೊ ಆ ಕೇರ್ ಟೇಕರ್ ಹುಡುಗಿ ಈ ಮಗುಗೆ ಪ್ರತಿದಿನ ಅಳುತ್ತೆ ಅಂತ ಹೇಳಿ ಎವ್ರಿಡೇ ಒಂದೊಂದು ಇಷ್ಟಿಷ್ಟುದ ಚಾಕ್ಲೇಟ್ ಕೊಡಿಸೋದು. ಅಂದರೆ ಆ ಶುಗರು ಮಿಲ್ಕ್ ಇರುತ್ತಲ್ಲ, ಆ ಚಾಕ್ಲೇಟು. ಸೊ ಒಂದೊಂದು ದಿನ ಬಿಸ್ಕೆಟು, ಚಿಪ್ಸು, ಏನೊಂದು 10-20 ರೂಪಾಯಿ ಖರ್ಚಾಗತ್ತಷ್ಟೇ. ದುಡ್ಡೇನು ಜಾಸ್ತಿ ಏನಲ್ಲ. ಬಟ್ ಅವ್ರ ಅಮ್ಮಂಗೆ ಹೇಳಿಲ್ಲ, ಮಗು ಅಳುತ್ತೆ ಅಂತ ಹುಡುಗಿಗೆ ಇವರು ಎವ್ರಿಡೇ ಕೊಡಿಸ್ತಾ ಇದ್ದಿದ್ದು. ಸೊ ಆ ಮಗುಗೆ ಕಾನ್ಸ್ಟೆಂಟ್ ಸ್ಟೊಮಕ್ಕು ಇಶ್ಯೂಸು, ಹೊಟ್ಟೆ ಬ್ಲೋಟಿಂಗು, ಮೈಯಲ್ಲೆಲ್ಲ ರ್ಯಾಷಸ್ಸು, ಅವಾಗವಾಗ ಸ್ಟೊಮಕ್ ಇನ್ಫೆಕ್ಷನ್ನು ರೆಗ್ಯುಲರಾಗಿ ಬರ್ತಾಯಿದೆ. ಬಟ್ ಅದಕ್ಕೆ ಯಾವ ಕಾರಣ ಅಂತ ಆ ಚಾಕ್ಲೇಟು, ಬಿಸ್ಕೆಟು, ಈ ಚಿಪ್ಸು ಇದೆಲ್ಲ ಕೊಡಿಸ್ತಿರೋ ಆ ಹುಡುಗಿಗೆ ಗೊತ್ತಿಲ್ಲ. ಯಾಕಂದರೆ ಆ ಹುಡುಗಿ ಇನ್ನೂ ಎಷ್ಟೊಂದು ಎಜುಕೇಷನ್ ಇಲ್ಲ. ಒಂದಿನ ಅವ್ರಿಗೆ ಅರಿವಾಗುತ್ತೆ, ಯಾರೊಬ್ರು ಡಾಕ್ಟರ್ ಹೇಳ್ತಾರೆ, ನೀವೇನಾದರೂ ತುಂಬ ಚಾಕ್ಲೇಟ್ ಕೊಡ್ತೀರಾ, ಬಿಸ್ಕೆಟ್ ಕೊಡ್ತೀರಾ, ಅದಕ್ಕೆ ಈ ಥರ ಏನಾಗಬೇಕು. ಅವ್ರು ಹೇಳ್ತಾರೆ, ನಾನಂತೂ ಮನೇಲಿ ಒಂದೂ ತಂದಿಡಲ್ಲ, ನಾನು ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಆವಾಗ ಆ ಹುಡುಗಿ ಡಿಸ್ಕ್ಲೋಸ್ ಮಾಡ್ತಾರೆ ದಟ್ ನಾನು ರೆಗ್ಯುಲರಾಗಿ ಕೊಡಿಸ್ತಾ ಇದ್ದೆ, ಮಗು ಅಳ್ತಾ ಇತ್ತು, ಹಠ ಮಾಡ್ತಾಯಿತ್ತು ಅಂತ. ಸೊ ಇಷ್ಟೇ ಸಿಂಪಲ್. ಅಪರೂಪಕ್ಕೆ ತಿಂದರೆ ಏನೂ ತಪ್ಪಿಲ್ಲ, ಎಲ್ಲೋ ವಾರಕ್ಕೊಂದ್ಸಲನೋ, 2 ವಾರಕ್ಕೊಂದ್ಸಲನೋ, 1 ತಿಂಗಳಿಗೊಂದ್ಸಲನೋ. ಬಟ್ ರೆಗ್ಯುಲರಾಗಿ ಈ ಪ್ಯಾಕೆಟ್ ಫುಡ್ಗಳನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದರೆ ಬಹಳ ತುಂಬ ದೊಡ್ಡ ಆಟೋ ಇಮ್ಯೂನ್ ಕಂಡೀಷನ್ಸ್ ಎಲ್ಲ ಚಿಕ್ಕ ವಯಸ್ಸಲ್ಲೇ ಡೆವಲಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹುಷಾರಾಗಿರಿ. ಇದನ್ನು ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಶೇರ್ ಮಾಡಿ, ಸೊ ದಟ್ ನಿಮ್ಮ ರಿಲೇಟಿವ್ಸ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಸ್ಪ್ರೆಡ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮ ಮನೆಗೆ ಬರಬೇಕಾದ್ರೆ ಚಾಕ್ಲೇಟ್ ಬಿಸ್ಕೆಟ್ ಅಲ್ಲ, ಹಣ್ಣು ಹಂಪಲುಗಳನ್ನ ತೊಗೊಬರ್ತಾರೆ.